ಅದನ್ನು ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಯೋ ಜಪೇತ್ ಪಾವನೀಂ ದೇವೀಂ ಗಾಯತ್ರೀಂ ವೇದಮಾತರಂ ನಸೀದೇತ್ ಪ್ರತಿಗೃಹಾನಃ ಪೃಥಿವೀಂಚ ಸಸಾಗರಾಂ. ಎಂಥ ಮಾತನ್ನು ಹೇಳ್ತಾನೆ ನೋಡಿ. ಪೃಥಿವೀಂಚ ಸಸಾಗರಾಂ. ಈ ಸಪ್ತದ್ವೀಪ ಸಪ್ತ ಸಮುದ್ರಗಳಿಂದ ಕೂಡಿದ ಸಮಗ್ರ ಭೂಮಿಯನ್ನೇ ದಾನವಾಗಿ ತೆಗೆದುಕೊಳ್ಳಿ, ಹೆದರಬೇಡಿ, ಗಾಯತ್ರಿಯ ಜಪ ಮಾಡಿ. ಆ ದಾನವನ್ನು ತೆಗೆದುಕೊಂಡದ್ದರಿಂದ ಬಂದ ಪಾಪಗಳನ್ನು ನೀವು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆ ಶಕ್ತಿ ಗಾಯತ್ರಿ ಮಂತ್ರದಲ್ಲಿದೆ. ಯೋ ಜಪೇತ್ ಪಾವನೀಂ ದೇವೀಂ ಗಾಯತ್ರೀಂ ವೇದ ಮಾತರಂ. ಸಕಲ ವೇದಗಳಿಗೆ ಮಾತೃಸ್ಥಾನದಲ್ಲಿ ಇದ್ದದ್ದು ಗಾಯತ್ರಿ. ಪ್ರಣವದಿಂದ ಪ್ರಾದುರ್ಭೂತವಾದದ್ದು ವ್ಯಾಹೃತಿಗಳು, ವ್ಯಾಹೃತಿಗಳಿಂದ ಪ್ರಾದುರ್ಭೂತವಾದದ್ದೇ ಗಾಯತ್ರಿ, ಗಾಯತ್ರಿಯಿಂದ ಬಂದದ್ದೇ ಪುರುಷ ಸೂಕ್ತ, ಪುರುಷ ಸೂಕ್ತದಿಂದ ಬಂದದ್ದೇ ಸಮಗ್ರ ವೇದಗಳು. 3 ಪಾದದ ಗಾಯತ್ರಿಯಿಂದ 3 ವರ್ಗದ ಪುರುಷ ಸೂಕ್ತ, 3 ವರ್ಗದ ಪುರುಷ ಸೂಕ್ತದಿಂದ 3 ವೇದಗಳು. ಹೀಗಾಗಿ ಸಮಗ್ರ ವೇದಗಳ ಮೂಲ ತಾಯಿ ಗಾಯತ್ರಿ. ಅಂತಹ ಗಾಯತ್ರಿ ಮಂತ್ರದ ಜಪವನ್ನು ಮಾಡಿದರೆ ಎಂತಹ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಜಪ ಮಾಡುವಂತಹ ಅಧಿಕಾರ ಇದ್ದ ಅವರು, ಉಪನೀತರಾದಂತಹ ದ್ವಿಜರು ಗಾಯತ್ರಿಯ ಜಪವನ್ನು ಮಾಡಿದರೆ ಇಂತಹ ಮಹಾಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ.